ಸುಬ್ಬಿ, ಲೇ ಸುಬ್ಬಿ, ಬಾಗಿಲು ತೆಗಿಯ. ಲೇ, ನಾನು ಮಲಗಕ್ಕೆ ಜಾಗ ಕೊಡದೇ ಇದ್ರು ಪರವಾಗಿಲ್ಲ, ಹೊಟ್ಟೆ ಹಸಿತಾ ಇದೆ ಕಡೆ. ಊಟ ಹಾಕೆ. ಕರೆದು ಹೆಣ್ ಕೊಟ್ರೆ ಮಲ್ಲೋಗ್ರ ಅನ್ನೋದು ಇದನ್ನೇ. ಬಿಸಿ ಬಿಸಿ ಅಡ್ಗೆ ಮಾಡಿದೀನಿ, ಊಟ ಮಾಡಿ ಬನ್ನಿ ಅಂದ್ರೆ ಇಲ್ಲಿ ನಿಂತ್ಕೊಂಡು ಭಿಕ್ಷದವ್ರ ತರ ಗೋಗರಿತಾ ಇದೀರಲ್ಲ. ನಾನೇ ನಿಮ್ಗೆ ವಿಷ ಹಾಕಲ್ಲ, ಬನ್ನಿ ಕುಕ್ಕರ್ಸಿ. ಅದೇನ್ ಹಾಗೆ ನೋಡ್ತಾ ಇದ್ದೀರಾ? ಬನ್ರಿ. ಅಯ್ಯ ಬನ್ರಿ, ಕುಕ್ಕರ್ ಬೇಡಿರಿ. ಅಯ್ಯೋ 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 ಅಯ್ಯೋ, ನನಗೆ ಗೊತ್ತು ರೀ ನಿಮ್ ಕಂತ್ರಿ ಬುದ್ಧಿ. ಅಕ್ಕಿ ಮೇಲೂ ಆಸೆ, ನೆಂಟ್ರ ಮೇಲೂ ಪ್ರೀತಿ. ನನ್ ಬಾಗ್ಲು ಹಾಕೊಂಡಿದ್ದೀನಿ ಅಂತ ಗೊತ್ತಾದ ತಕ್ಷಣ ಎಷ್ಟ್ ಚೆನ್ನಾಗಿ ತಟ್ಟೆ ಹಾಕೊಂಡ್ ಕೂತಿದ್ದೀರಾ ಅವ್ಳು ಹಾಕೋದನ್ನ ತಿನ್ನೋಕೆ. ನನಗೂ ಸಂಬಂಧನೇ ಇಲ್ಲ ಅಂತ ಹೇಳಿ ಕೈ ತುತ್ತು ಮಾಡಿಸ್ಕೊಂಡು ತಿನ್ನೋಕೆ ಜಲ್ಸಲ್ಸ್ಕೊಂಡು ಕೂತಿದ್ದೀರಲ್ಲ, ಅದು ಹ್ಯಾಕ್ ತಿಂತಿರೋ ನಾನು ನೋಡ್ತೀನಿ. ನೀವು ನನ್ ತಟ್ಟೆಲೆ ತಿನ್ಬೇಕು. ಇಲ್ಲ, ನನ್ ತಟ್ಟೆಲೆ ತಿನ್ಬೇಕು. ನೋಡಿ, ಮೊದ್ಲು ಅದನ್ನ ಉಗ್ದು ನನ್ ತಟ್ಟೆ ತಿನ್ನಿ. ನನ್ ತಟ್ಟೆಲ್ ತಿನ್ನಿ. ತಿನ್ರಿ. ನನ್ ತಟ್ಟೆಲ್ ತಿನ್ನಿ. ತಗೊಳ್ಳಿ. ತಿನ್ರಿ. ತಗೊಳ್ಳಿ. ನೀನ್ ಯಾಕೆ ನನ್ ಗಂಡನ್ ತಿನ್ನಿಸ್ಬೇಕು? ಇವ್ರು ನನ್ ಗಂಡ ಕಣೆ. ನೀನು ನನ್ ಮೇಲ್ ಬಂದವಳು. ನೀನು ಕದ್ದೋಡ್ ಬಂದವಳು. ನೀನು ನನ್ ಎಂಜಿನ್ ತಿನ್ನೋಳು. ಗಿಂಜಿಲು ಗಿಂಜಿಲು ಅಂದ್ರೆ ಹಲ್ಲು ಉದುರಿಸ್ಬಿಡ್ತೀನಿ. ಉದುರ್ಸು ನೋಡ್ತೀನಿ. ಏನೇ ಮಾಡ್ತೀಯಾ? ನೀನೇನೆ ಮಾಡ್ತೀಯಾ? ಬಾಯ್ ಮುಚ್ಚೆ ಸೌತಿ. ನೀನೇ ಸೌತಿ. ಹೋಗಲೇ. ನೀನೇ ಹೋಗೆ. ನೋಡು, ನೀನ್ ಆಚೆ ಹೋಗು. ಇದು ನನ್ನ ಮನೆ, ನನ್ ಗಂಡನ್ ಮನೆ. ನೀನೇ ಹೋಗು. ಇದು ನನ್ ಗಂಡನ್ ಮನೆ, ನನ್ ಮನೆ. ನಾನು ಇಲ್ಲೇ ಇರ್ತೀನಿ. ನಿನ್ ಮನೆ. ಬಾಯ್ ಮುಚ್ಕೊಂಡು ಹೋಗೆ. ಏನೇ ಮಾಡ್ತೀಯಾ? ಜುಟ್ಟು ಇಟ್ಕೊಂಡು ದರ ದರ ಅಂತ ಹೇಳ್ಕೊಂಡು ಆಚೆ ದಬ್ಬಿಡ್ತೀನಿ. ಓಹೋ, ದಬ್ಬಿಡ್ತಾಳೆ. ಏನಿದ್ ಇವ್ರ ಅಪ್ಪನ್ ಮನೆ? ಇಲ್ಲ, ನಿಮ್ ತಾತನ್ ಮನೆ. ಹೌದು ಕಣೆ, ಇದು ನಮ್ ತಾತನ ಮನೆ. ಮಾತಾಡ್ಬೇಡ ನೀನು. ಹೊರದಾಡಿ, ಯಾಕೆ ನಿಲ್ಲಿಸ್ಬಿಟ್ರೆ? ಹೆಂಗಾದ್ರು ಕಚ್ಚಾಡ್ ಸಾಯ್ರಿ, ಎಲ್ಲರೂ ಗ್ರಾಚಾರ. ಅಯ್ಯೋ ನನ್ ಸೌತಿ, ನಿನ್ ದೆಸೆಯಿಂದ ನನ್ ಗಂಡನ್ ಕೈಲಿ ಬಯಸ್ಬಿಟ್ಟಿಯಲ್ಲೇ. ನೀನ್ ಈ ಮನೇಲಿ ಅದ್ ಹೇಗಿರ್ತೀಯೋ ನಾನು ನೋಡ್ತೀನಿ. ನೋಡೋಕೆ ನೀನ್ ಇದ್ರೆ ತಾನೆ. ಗಂಟು ಮುಟ್ಟೆ ಕಟ್ಟಿ ನಿಮ್ಮ ಅಪ್ಪನ ಮನೆ ಕಳಿಸ್ಲಿಲ್ಲ ಅಂದ್ರೆ ನನ್ ಹೆಸರು ರಾಣಿನೇ ಅಲ್ಲ, ತಿಳ್ಕೊ. ಆಹಾ, ಬಂದ್ಬಿಟ್ಲು. ಅಬ್ಬಾ, ಸದ್ಯ ಕನಸು. ನಾನೆಲ್ಲೋ ನಿಜವಾಗ್ಲೂ ಸೀಳ್ಬಿಟ್ರು ಅನ್ಕೊಂಡೆ. ತಿಪ್ಪೇಶಿ, ನೀನ್ ಯಾವ ತಪ್ಪು ಮಾಡಿಲ್ವಲ್ಲೋ, ನಿನ್ಗೆ ಯಾಕೋ ಈ ಶಿಕ್ಷೆ? ಜಟ್ಕ ಕುದ್ರೆ ಮೇಲೋಗಿ ಕಸ ಗುಡ್ಸವ. ನೀವು ಮಾಡಬೇಡಿ, ನಾನ್ ಗುಡಿಸ್ತೀನ್ರಿ. ಈಗ ನಾನು ಏನ್ ಮಾಡ್ತಾ ಇದ್ದೆ? ಕಸ ಗುಡಿಸ್ತಾ ಇದ್ರಿ. ದಿನ ಇದನ್ನೇ ರೀ, ನೀವು ದಿನ ಜಟ್ಕ ಹೊಡ್ದು ಸುಸ್ತಾಗ್ಬಿಟ್ಟಿರ್ತೀರಾ. ಹೋಗಿ ಸ್ವಲ್ಪ ರೆಸ್ಟ್ ತಗೊಳ್ಳಿ. ಹೌದು, ನೀವ್ ಯಾರು? ನಾನ್ ಯಾರ? ನಾನ್ ನಿಮ್ ಹೆಂಡ್ತೀನಿ. ಏನೇ ನೀನು ಕಸ ಗುಡಿಸ್ತೀಯ? ಅಯ್ಯೋ ಅಯ್ಯೋ ಅಯ್ಯೋ, ಆ ಬುದ್ಧನಿಗೆ ಬೋಧಿ ವೃಕ್ಷಕ್ಕೆ ಜ್ಞಾನೋದಯ ಆದ ಹಾಗೆ ಬೆಳಿಗ್ಗೆ ಜ್ಞಾನೋದಯ ಆಗ್ಬಿಟ್ಟಿದೆಯಲ್ಲೇ. ಏನಪ್ಪ ಇದು? ಸೋಂಬೇರಿ ಕಟ್ಟೆ ಸ್ವಚ್ಛಾಗೈತೆ, ಅರಳಿ ಕಟ್ಟೆ ನರಳ್ತೈತಲ್ಲ. ಏನ ನನ್ ಮನೆ ಒಳ್ಳೆ ಸಾಲ ಕೊಟ್ಟು ಅಂತಾರ ಕೂತಿದ್ಯಾ? ಹೇಳಮಲ್ಲ. ಅಲ್ಲಣ್ಣ, ಇವತ್ ನೀನ್ ಬಂದ್ಬಿಟ್ಟಿದ್ಯಾ? ಅಕ್ಕ ಅವ್ರಲ್ಲಿ ಅಕ್ಕ ಬಂದ್ರೇನು ಬಾವ ಬಂದ್ರೇನು? ನೀನ್ ಬೇಕಾದ್ರೆ ಲೆಕ್ಕ ತರ ಮುಚ್ಕೊಂಡು ನಾಲ್ಕ. ಅದಿರ್ಲಿ, ಈ ವಟಾರದಾಗ ಒಂದ್ ಹೊಸ ಸುದ್ದಿ ಕೇಳ್ದೆ, ನಿಜನಾ? ಏನಂತ? ನನ್ಗೆ ಇಬ್ರು ಹೆಣ್ತಿರು ಅಂತ ತಾನೆ? ನನ್ನ ಮಗನೇ, ನಾನ್ 4 ಜನ ಕಟ್ಕೋತೀನಿ, ನೀನ್ ಯಾವಾಗ ಕೇಳಕ್ಕೆ? ಅಯ್ಯಯ್ಯ, ಅದ್ಕ್ಯಾಕ್ ಸಿಡ್ಸಿಡಿ ಅಂತ್ಯ? ನೀನ್ 4 ಜನ ಯಾಕೆ 40 ಜನ ಕಟ್ಕೊ, ನಂಗೇನಂತೆ? ನಾನೇನ್ ಅವ್ರಿಗೆ ಲಂಗ ಜಾಕೆಟ್ ಹೊಲ್ಸ್ಬೇಕಾ? ಏನ್ ಮಕ ನೋಡ್ತೀಯ? ಎಷ್ಟಾಕ್ಲಿ? ಮಾಮೂಲಿ 1/4 ಲೀಟರ್ ಹಾಕು. ಯಾಕೆ ಒಂದ್ ಚಟಾಕ್ ಹಾಕ್ತೀನಿ, ಹಾಕ್ಸ್ಕೊಂಡ್ಬಿಡು. 3 ಜನ ಇದ್ದೀರಾ, 1/4 ಲೀಟರ್ ಹಾಕ್ಸ್ಕೊಂಡು ಏನ್ ತೀರ್ಥ ತರ ನಾನು ನೆಕ್ತೀರಾ? ನೋಡು, 1 ಲೀಟರ್ ಗಟ್ಟಿ ಹಾಲು ಹಾಕ್ತೀನಿ, ಚೆನ್ನಾಗ್ ಕುಡ್ದು ತಯಾರಿ ತಗೋ. ಇಲ್ಲಾಂದ್ರೆ 6 ತಿಂಗಳಿಗೆ ಸೊಂಟ ಬಿದ್ದಾಗ ಪೇಷಂಟ್ ಆಗೋಯ್ತ್ಯಾ. ಬರ್ತೀನಿ. ಹಲೋ, ಈ ನನ್ ಮಗ ಏನ್ ಹೇಳದ್ ನನಗೆ ತಯಾರಿ ತಗೋ ಅಂತ? ನೋಡಕ್ ಇಷ್ಟವನೇ ಎಷ್ಟೊಂದು ಮಾತಾಡ್ತಾನೆ. ಮನೆ ಹಾಳ್ ಮಾವ, 1/4 ಲೀಟರ್ ಹಾಲು ತಗೋತಿದ್ದವನು ಈಗ ಅವಳು ಬಂದಿದ್ದಾಳೆ ಅಂತ 1 ಲೀಟರ್ ಹಾಲು ತಗೋತಿದ್ಯಾ? ಲೇ, ದೇವರೊಳಗೆ ನಾನು ಕೇಳ ಹಾಕ್ಸ್ಕೊಟ್ಟಿಲ್ವೇ? ಬೇಡ ಬೇಡ ಅಂದ್ರೆ ಚಿಲ್ಟೆ ನನ್ ಮಗ ಉಯ್ದ್ಬಿಟ್ಟು ಹೊರಟಾಗಿದ್ದಾನೆ, ನಾನೇನೇ ಮಾಡ್ಲಿ? ಯಾಕ್ರೆ ಸುಳ್ಳು ಹೇಳ್ತಿದ್ದೀರಾ? ನಿಮ್ಗೆ ನನ್ ಮೇಲೆ ಎಷ್ಟು ಪ್ರೀತಿ ಅಂತ ನಂಗೆ ಚೆನ್ನಾಗ್ ಗೊತ್ತು. ನಾವಿಬ್ರೇ ಇದ್ದಾಗ
1 ಲೀಟರ್ ಹಾಲು ತಗೋತಿದ್ವಿ ಅಂತ ಧೈರ್ಯವಾಗಿ ಹೇಳ್ರಿ. ಲೇ ನೀನ್ ಹೊಟ್ಟೆಗೆ ಏನಾಯ್ತಿದ್ಯಾ? ಸತ್ತಿ ತಲೆ ಮೇಲೆ ಹೊಡೆದಂಗೆ ಹೇಳ್ತಾ ಇದೆಯಲ್ಲ. ಉರಿಯಾ ಬೆಂಕಿಗೆ ತುಪ್ಪ ಬೇರೆ ಆಗ್ತಾ ಇದೆಯಾ ನೀನು? ಯಾಕ್ರಿ ಮರ್ತೋಯ್ತಾ? ಸರಿ ಬೇಗ ಹಾಲು ಕುಡ್ದು ಬೆಡ್ರೂಮ್ ಬನ್ನಿ. ಕೊಡಿ. ಕಾಲು ಅಯ್ಯೋ ನೋಡಿದ್ರ ಅವಳನ್ನ? ಏನ ನೋಡೋದ್ ನಿನ್ ತಲೆ? ಈಗ ನಿನ್ ಹೊಟ್ಟೆ ತಣ್ಣಗಾಯ್ತಾ? ಈಗ್ಲೇ ಎಲ್ಲಾಗುತ್ತೆ, ಇನ್ನು ಬೇಕಾದಷ್ಟಿದೆ. ಬೇಗ ಬನ್ನಿ. ನನಗೊತ್ತು, ನನ್ನ ತಿಥಿ ಮಾಡೋವರೆಗೂ ನಿನಗಂತೂ ನೆಮ್ಮದಿ ಇಲ್ಲ. ಅಯ್ಯೋ ನನಗೆ ಕಾಫಿ ಕುಡ್ದೆ ಇದಕ್ ಬೇರೆ ಬರಲ್ಲ, ಆಫೀಸಿಗೆ ಬೇರೆ ಲೇಟ್ ಆಗ್ತಾ ಇದೆ. ಲೇಟ್ ಆಗೋದ್ರೆ ಆ ಬಾಂಡ್ಲಿ ನನ್ನ ಮಗ ಗುರಾಯಿಸ್ತಾನೆ. ಅಯ್ಯೋ ಟ್ರೈ ಮಾಡೋಣ. Good morning. Good morning. Good morning, sir. Good morning. Good morning, sir. Good morning. ಗುಡ್ ಮಾರ್ನಿಂಗ್. Good morning. Good morning, sir. Good morning. Good morning. Good morning, sir. Good morning. Sir. Come here. ಪ್ಲೀಸ್ ಬನ್ನಿ ಸರ್. ಏನು ಈ ಕುರ್ಚಿ ಯಾರ್ದು ಗೊತ್ತಾ ಸರ್? ನಂದೆ. ಅದು ಗೊತ್ತು ಸರ್. ಇದ್ರ ಮೇಲೆ ಕೂತ್ಕೊಳ್ಳೋರು ಯಾರು ಗೊತ್ತಾ ಸರ್? ತಿಪ್ಪೇಶಿ. ಸರ್ ಅವ್ನಿನ್ನು ಯಾಕೆ ಬಂದಿಲ್ಲ ಗೊತ್ತಾ ಸರ್? ಗೊತ್ತಿಲ್ಲ. ಸರ್ ಅವನಿಗೀಗ ಇಬ್ರು ಹೆಂಡ್ರು ಸರ್. ಅವ್ನು ಇಬ್ರು ಹೆಂಡ್ತೀರಾ? ಹೌದು ಸರ್. ಏನ ತಲೆ ಕೆಟ್ಟಿದ್ದೇನೆಯಾ? ಹಸುನಂತ ಹುಡುಗನ ಮೇಲೆ ಅಪವಾದ ಹೊರಿಸ್ತಾ ಇದೆಯಾ? ನಿಜವಾಗ್ಲೂ ಸರ್, ಬೇಕಾದ್ರೆ ಮೋಹಿನಿನೇ ಕೇಳಿ. ಹೌದು ಸರ್, ಭದ್ರಾವತಿನಲ್ಲಿದ್ದಾಗ ಅಲ್ಲೊಬ್ಳನ್ ಮದ್ವೆ ಆಗಿ ಕೈ ಕೊಟ್ಟು ಬಂದಿದ್ದಂತೆ. ಈಗ ಅವಳು ಇಲ್ಲೇ ಬಂದು ಸೇರ್ಕೊಂಡಿದ್ದಾಳಂತೆ ಸರ್. ಅವನು ಮಹಾ ಸಭ್ಯಸ್ಥ ಅಂತ ತಿಳ್ಕೊಂಡಿದ್ದೆ. ನೀವ್ ಹೇಳೋದೇ ನಂಬಕ್ಕಾಗ್ತಿಲ್ವಲ್ಲ ನನಗೆ. ಬಂದ್ಮೇಲೆ ಅವ್ರನ್ನೇ ಕೇಳಿ ಗೊತ್ತಾಗುತ್ತೆ. ಅಂತ ನಮ್ಮ ಆಫೀಸಲ್ಲಿರೋದು ನನಗೆ ಅವಮಾನ. ಬಂದ ತಕ್ಷಣ ಚೆಮ್ಮರಿ ಕಳಿಸಿ. ಓಕೆ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಏನ್ ಯಾವನು ಗುಡ್ ಮಾರ್ನಿಂಗ್ ಹೇಳ್ತಾ ಇಲ್ಲ? ಗುಡ್ ಮಾರ್ನಿಂಗ್. ತಿಪ್ಪೇಶಿ, ನಿಮ್ಮನ್ನ ಬಾಸ್ ಕರಿತಾ ಇದಾರೆ. ನನ್ನ ಯಾಕೆ? ಯಾಕಾ? ನಿಮ್ಗಿಬ್ರೇ ಎಂತಿರೋ ವಿಷಯ ಅವ್ರಿಗೆ ಗೊತ್ತಾಗಿ ಊರಕ್ಕೆ ಕೆಂಡಾಗಿದ್ದಾರೆ. ಬಂದ ತಕ್ಷಣ ಚೇಂಬರಿಗೆ ಕಳಿಸಿ ಅಂತ ಹೇಳಿದಾರೆ. ಹೋಗಿ. ಒಂದಿಲ್ಲ ತಿಂದಿಲ್ಲ, ಯಾವುದೋ ಬಂದು ತಲೆಗೆ ಹೊಡೆದಂಗೆ ಆಯ್ತಲ್ಲಪ್ಪ ನನ್ನ ಪರಿಸ್ಥಿತಿ. ಎಲ್ಲ ಅವಳಿಂದನೆ. ಅದು ಯಾವ ಗಳಿಗೆಲ್ಲಿ ಬಂದು ಒಕ್ಕರ್ಸ್ಕೊಂಡ್ಲು. ಇವತ್ತು ಯಾಕೋ ನನ್ನ ಟೈಮ್ ಚೆನ್ನಾಗಿಲ್ಲ. ಆ ಬಾಂಡ್ಲಿ ನಾನು ನಾಳೆ ಬಿಟ್ ಮಾಡೋದು ಒಳ್ಳೇದು. ಹಾ, ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಬೇಗ ಹೋಗಿ. ಇವತ್ತು ತಿಪ್ಪೇಸಿ ಕೆಲ್ಸಕ್ಕೆ ಬಂದಿಲ್ಲ, ರಜಾ. ನಿಮ್ಮನ್ನ ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ ಅಲ್ವೇಂದ್ರಿ? ಏನ್ರಿ ಮಾಡೋದು? ಎಲ್ಲ ನನ್ನ ಹಣೆ ಬರಹ. ತಲೆಗೊಂದು ತುರುಬು, ಒಲೆಗೊಂದು ಮಡಿಕೆ ಅಂತಾರೆ. ಆದ್ರೆ ನನ್ ಗಂಡ ಒಂದೇ ತಲೆಗೆ 2 ತುರುಬು ಕಟ್ಟಿ ಅವಲಕ್ಷಣ ಮಾಡ್ಬಿಟ್ರು ರೀ. ತಿನ್ನಾಣಿಗಿತ್ತಿ ಮೊಸ್ಲೆ ಕಣ್ಣೀರ್ ಹಾಕೊಂಡು ಚಾಡಿ ಹೇಳಕ್ ಬಂದ್ಬಿಟ್ಯಾ? ಸಂಸಾರದ ಗುಟ್ಟನ್ನು ಬೀದಿ ಪಾಲ್ ಮಾಡೋಕೆ ನಾಚಿಕೆ ಆಗಲ್ಲ ನಿನ್ಗೆ? ಅದನ್ ಕೇಳಕ್ ನೀನ್ ಯಾರೇ? ನನ್ನಿಷ್ಟ. ನಾನ್ ಯಾರಿಗಾದ್ರೂ ಏನಾದ್ರೂ ಹೇಳ್ಕೊತೀನಿ. ಹೋಗೆ. ನಾನು ಈ ಮನೆ ಯಜಮಾನಿ, ಗೊತ್ತಾ? ನೀನೇ ಸೀಮೆ ಯಜಮಾನಿನೇ. ಈ ಮನೆ ಯಜಮಾನಿ ನಾನು. ನೀನ್ ಈ ಮನೆ ಯಜಮಾನಿ ಅಲ್ಲ, ನನ್ ಸೌತಿ. ಅಯ್ಯೋ 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 ಅಯ್ಯೋ, ಬೇವರ್ಸಿ ನನ್ನ ಸೌತಿ ಅಂತೇನೆ. ನನ್ ಜುಟ್ಟು ಹಿಡ್ಕೋತೇನೆ. ಏನ್ ಜುಟ್ಟು? ಬಿಡ ಜುಟ್ಟ, ಬಿಡೆ ತಪ್ಪೆ. ರಾಕ್ಷಸಿ, ನೀನ್ ರಾಕ್ಷಸಿ. ರಾಕ್ಷಸಿ ಸಂಸಾರ ನೋಡಿದ್ದೀರಾ? ನಿಮ್ಗೆ ನಮಸ್ಕಾರ ಮಾಡ್ತಾರೆ. ಬಿಡೆ, ನನ್ನ ಚಪ್ಪಲಿ ಹೊಡಿತೀನಿ. ಚಂಡಾಲಿ, ನನ್ ಗಂಡ ಸುಮ್ಮನೆ ಬಿಟ್ಬಿಡ್ತಾನೆ ಅನ್ಕೊಂಡ್ಯಾ? ಯಾವನೇ ನಿನ್ ಗಂಡ? ನನ್ ಗಂಡ ಗಾಳಿಗಳ ಇಷ್ಟ ದಿನ ಮನೆಯೊಳಗೆ ಕಿತ್ತಾಡಿ ಸಾಲದು ಅಂತ ಈ ಬೀದಿವರೆಗೂ ಬಂದ್ಬಿಟ್ರೆ ನನ್ನ ಮಾನ ಕಳಿಯಕ್ಕೆ. ನಿಮ್ಗೆ ಹೇಳೋರು ಕೇಳೋರು ಯಾರು ಇಲ್ವೇನ್ರೆ? ನಾನೇನ್ ಜಗಳ ಮಾಡ್ಲಿಲ್ಲ. ಈ ನನ್ ಸೌತಿನೇ ಮನೆ ವಿಷಯನೆಲ್ಲ ತಗೊಂಡ್ ಬಂದು ಬೀದಿಗೆ ಒಪ್ಪಿಸಿದ್ದಾಳೆ. ಹೇಳ್ರಿ, ಇವ್ರೇನ್ ಕೇಳೋದು? ಮನೆ ಹಾಳು ಕೆಲಸ ಮಾಡ್ಬಿಟ್ಟು ನಿಂತಿದ್ದಾರೆ ನೋಡು, ಒಳ್ಳೆ ಮಂಗಂತರ. ಸಾಕ ಮಂಗ್ಲಾರ್ತಿ? ಈ ಗಯ್ಯಾಳಿನ ಅದೇನ್ ಸುಖ ಅನ್ಭವ್ಸಕ್ ಕಟ್ಕೊಂಡ್ರೋ ಗೊತ್ತಿಲ್ಲ. ಗಂಡನ ಹೇಗ್ ಮಾತಾಡ್ಸ್ಬೇಕು ಅನ್ನೋ ರೀತಿ ಗೊತ್ತಿಲ್ಲ. ಬನ್ನಿ, ಬಿಸಿನೀರ್ ಕಾಯಿಸಿದೀನಿ, ಕೈ ಕಾಲ್ ಮುಖ ತೊಳ್ಕೊಂಡ್ ರೆಸ್ಟ್ ತಗೊಳ್ಳಿರ. ನಿನ್ ಬಿಸಿನೀರು ಯಾವನಿಗೆ ಬೇಕು? ನಾನು ತಣ್ಣೀರ ಬೇಕೋತೀನಿ. ಏನ್ರಮ್ಮ
ಬೇರೆ ಕೆಲ್ಸ ಇಲ್ವಾ? ಎಲ್ರು ಮನೆ ದೋಸ್ತಿನೂ ತೂತೆ. ಹೋಗ್ ಕೆಲ್ಸ ನೋಡ್ಕೊಳ್ಳಿ. ಕೊಟ್ರೇಶಿ 5 ಜನ ಮಕ್ಕಳಾಗವೆ, ಈಗ ಹೆಂಡ್ತಿನ್ ಬಿಟ್ಬಿಡ್ತಿದ್ದೀನಿ ಅಂತ ಹೇಳ್ತಿದ್ಯಂತೆ. ನಾನೆಲ್ಲಿ ಬಿಟ್ಬಿಟ್ನಿ ಅಂತ ಹೇಳ್ದೆ ಬುದ್ಧಿ, ಇನ್ನೊಬ್ಬಳನ್ನ ಕಟ್ಕಂಟ್ನಿ ಅಂತ ಹೇಳ್ದೆ. ಹಲ್ಕ ನನ್ನ ಮಗನೇ, ಆಹಾ ಇರೋರ್ ಹೊಟ್ಟೆಗೆ ಹಿಟ್ಟಿಲ್ಲ, ಅದ್ರಲ್ಲಿ ಇನ್ನೊಬ್ಬಳನ್ನ ಕಟ್ಕೋತಾನಂತೆ. ಓಹೋ, ಊರಿಗೆ ನ್ಯಾಯ ಹೇಳ ನ್ಯಾಯಸ್ಥರು ನೀವು. ನಿಮ್ಮ ಮಳೆಯನ್ನ 2ನೇ ಮದುವೆ ಮಾಡ್ಕೊಂಡು ಸುಮ್ನೆ ಕೂತಿಲ್ವಾ? ನಾನ್ 2ನೇ ಮದುವೆ ಮಾಡ್ಕೋತೀನಿ ಅಂದ್ರೆ ಪಂಚಾಯತಿ ಸೇರಿಸಿ ನ್ಯಾಯ ಮಾಡ್ತೀರೇನಾ? ಕೊಟ್ರೇಸಿ ನಾಲ್ಗೆ ಉದ್ದ ಮಾಡ್ಬೇಡು. ಪಂಚಾಯತಿ ಸೇರೋದು ನಿನ್ನ ವಿಚಾರಕ್ಕೆ. ಇದು ಒಳ್ಳೆ ಚೆನ್ನಾಗೈತೆ ಬುದ್ಧಿ. ನಿಮ್ ಮೇಲೆಲ್ಲ ಇಲಿ ಸತ್ತು ಬಿದ್ದಿದ್ರು ಪಕ್ಕದಲ್ಲೇ ನೊಣ ಹುಡುಕ್ತೀರಾ? ಸಾಕದಂ ಕಳ, ಮಾನಗೆಟ್ಟ ಮಗನ್ ಹುಟ್ಟಿಸ್ಬಿಟ್ಟು ನನ್ ಮಾನ ಮರ್ಯಾದೆ ಎಲ್ಲ ಬೀದಿ ಪಾಲ್ ಮಾಡ್ಬಿಟ್ಟೆ. ಪಂಚಾಯತಿ ಕಟ್ಟಲ್ಲಿ ಬಾಯಿಗೆ ಬಂದಂಗೆ ಬೊಗಳ್ಬೇಡ. ನಾನೇನು ನಿನ್ ಮನೆಗ್ ಬಂದು ನಿನ್ ಕಾಲ್ ಹಿಡ್ಕೊಂಡು ನಿನ್ ಮಗಳು ಕೊಡು ಅಂತ ನಾನು ಬೇಡ್ಕೊಳ್ಳಿಲ್ಲ. ಇನ್ನೇನ್ ನಾನ್ ನಿನ್ ಕಾಲ್ ಹಿಡ್ಕೊಂಡಿದ್ನ ಹೆಣ್ಕೊಡ್ ನಾಲ್ಗೆ ಜಾಸ್ತಿ ಉದ್ದ ಮಾಡಬೇಡ. ನೀನ್ ಮಾತಾಡ್ಬೇಡ. ಶಾಂತಿ, ಊರಿಗೆ ಹಿರೀಕರಾಗಿ ನೀವೇ ಹಿಂಗ್ ಕಿತ್ತಾಡದೆ ಊರಿನ ಜನ ಏನ್ ಅನ್ಕೋತಾರೆ? ಜನ ಅನ್ಕೊಳಕ್ ಇನ್ನೇನ್ರಿ ಉಳ್ದೈತೆ? ಅದೇನ್ ಪಂಚಾಯತಿ ಮಾಡ್ಕೊತೀರ ಮಾಡ್ಕೊಂಡೋಗಿ. ಹೋದ್ರೈತೆ ಹೋಗಯ್ಯ. ನೀನ್ ನ್ಯಾಯ ಮಾಡ್ತಾ ಇದ್ರೆ ಇನ್ನಿದ್ದವ್ರಿಗೆ ನ್ಯಾಯ ಮಾಡಕ್ ಬರಕಿಲ್ವಾ? ನೀನೇನ್ ಚಿಂತೆ ಮಾಡ್ಬೇಡ, ಕೂತ್ಕೋ ಚಗೋಡ. ಊರಿಗೆ ತಂದೆಗ್ ನಾನಿಲ್ವಾ? ಈಗ ನಾನ್ ಹೇಳದ್ ಏನಪ್ಪಾ ಅಂದ್ರೆ, ಉರಿ ಹಳ್ಳಕ್ ಬಿದ್ರೆ ಆಳಗೊಂದು ಕಲ್ಲು ಅನ್ನೋ ಹಾಗಾಗೋಯ್ತು ನನ್ನ ಬಾಳು. ಆ ಅಲಾಲ್ಕೋರ್ ನನ್ನ ಮಗನ್ನ ಒದ್ದ ಜೈಲಿಗೆ ಹಾಕಿಸ್ಲಿಲ್ಲ ಅಂದ್ರೆ ಉಳಿದಿರೋ ಇಷ್ಟು ಮರ್ಯಾದೆನು ಮಣ್ಣು ಪಾಲಾಗೋಗುತ್ತೆ. ಸುಮ್ನೆ ಯಾರ ಬಗ್ಗೆ ಮಾತಾಡ್ತಿದ್ದೀರಾ? ಇನ್ಯಾರ ಬಗ್ಗೆನೆ? ನಿನ್ನ ಅಳಿಯನ ಬಗ್ಗೆ. ನಾಳೆನೆ ಹೋಗ್ತೀನಿ, ನನ್ನ ಮಗಳ ಬಾಳ್ನ ಹಾಳು ಮಾಡುದ ಅಂತ ಹೇಳಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಕೋರ್ಟ್ಗೆ ಹೋಗ್ತೀನಿ, ಅವನ್ನ ಜೈಲಿಗೆ ಹಾಕಿಸ್ತೀನಿ. ನೀವ್ ಅವನ್ ಜೈಲ್ ಕಳ್ಸಿದ್ರೆ ನನ್ ಮಗಳ ಗತಿ ಏನ್ರಿ? ಕುಣಿದಾಡ್ಕೊಂಡು ಮದುವೆ ಮಾಡಿದಲ್ಲೇ, ಅನುಭವಿಸ್ಲಿ. ಅಂದ್ರೆ ಶಾಶ್ವತವಾಗಿ ಗಂಡನ್ ಬಿಟ್ಟೋಳು ಅಂತ ಮಾಡ್ಬೇಕು ಅನ್ಕೊಂಡಿದ್ದೀರಿ ನೀವು? ಹಂಗೆ ಆಗ್ಲಿ ಹೇಳಿ. ಸಾಯೋವರೆಗೂ ಸೌತಿ ಜೊತೆಲಿ ಇಟ್ಕೊಂಡು ಗಂಡು ಬಾಳೋದಕ್ಕಿಂತಲೂ ಗಂಡನ್ ಬಿಟ್ಟವಳು ಅಂತ ಅನ್ನಿಸ್ಕೊಂಡು ತವ್ರ ಮನೇಲಿ ಬಂದು ಬಿಟ್ಟಿರ್ಲಿ. ಕೋರ್ಟ್ ನಲ್ಲಿ ಗೆದ್ದವನ್ ಸೋತವನ್ ಸತ್ತ ಅಂತಾರೆ. ಮಗಳ್ ದೂರ ಮಾಡಿ ಸೌತಿಗ್ ಸಾಕಾರ ಮಾಡ್ಕೊಡೋ ಬದ್ಲು ಶಾಶ್ವತವಾಗಿ ಸೌತಿನ ಓಡ್ಸಂಗ್ ಮಾಡಿ ಮಗಳ್ ಬಾಳಾಟ ಮಾಡ್ತಿ. ಏನೇ ನೀನ್ ಹೇಳೋದು? ನಾನು ಹೋಗಿ ಅವನ್ ಕಾಲು ಹಿಡ್ಕೋಬೇಕಾ? ಹಂಗಲ್ಲ ಕಣ್ರಿ, ಅವನೇನ್ ಅವಳೆ ಎಂಟಿ ಅಂತ ಒಪ್ಕೊಂಡಿಲ್ಲ. ಅವಳ ಗಂಡ ಗುಂಡಿಂದ ಗಂಡ ಅಂತ ಬಂದಿರೋದು. ಇಂಥ ಸಮಯದಾಗೆ ನೀವ್ ಎದುರಿಸಿದ್ರೆ ಖಂಡಿತ ಓಡಿಸ್ಬೋದು. ಆಗ್ಲಿಲ್ಲ ಅಂದ್ರೆ ಅಳಿಯ ಮಗಳನ್ನ ಇಲ್ಲಿ ಕರ್ಕೊಂಡ್ ಬಂದ್ಬಿಡಿ. ಆಮೇಲೆ ಅದೇಂಗ ಹಳ್ಳಿಗೆ ಬತ್ತಲ್ ನೋಡವ.